ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಒಂದು ದಿನದಲ್ಲಿ ನಿಮ್ಮನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ವಂದಿಸುತ್ತೇನೆ ಮತ್ತು ಈ ಸಜೀವ ವಾಕ್ಯ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ದೇವರು ಒಳ್ಳೆಯವನು, ಯಾವಾಗಲೂ ಒಳ್ಳೆಯದನ್ನೇ ಮಾಡುವಾತನು, ಆತನ ಕೃಪೆಯು ಶಾಶ್ವತವಾದದ್ದು. ಈ ದಿವಸ ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ದೇವರ ವಾಕ್ಯ ಧ್ಯಾನ ಮಾಡುವುದಕ್ಕಿಂತ ಮುಂಚೆ ನಾವು ಪ್ರಾರ್ಥನೆ ಪೂರ್ವಕವಾಗಿ ಅದನ್ನು ಧ್ಯಾನ ಮಾಡುವ. ನೀವು ಎಲ್ಲೆಲ್ಲಿಂದ ವಾಚ್ ಮಾಡ್ತಿದ್ದೀರೋ, ಎಲ್ಲೆಲ್ಲಿಂದ ವೀಕ್ಷಿಸ್ತಿದ್ದೀರೋ, ಅಲ್ಲಿಂದ ನನ್ನೊಂದಿಗೆ ನೀವು ಪ್ರಾರ್ಥನೆಯಲ್ಲಿ ಒಂದಾಗಿ ನನ್ನೊಂದಿಗೆ ಪ್ರಾರ್ಥನೆಯಲ್ಲಿ ಒಮ್ಮನಸ್ಸನ್ನು ಸೂಚಿಸುವಾಗ, ಭೂಲೋಕದಲ್ಲಿ ದೇವರ ವಾಕ್ಯ ಹೇಳ್ತದೆ, ಭೂಲೋಕದಲ್ಲಿ ಇಬ್ಬರು ಒಂದೇ ಮನಸ್ಸುಳ್ಳವರಾಗಿ ಪ್ರಾರ್ಥನೆ ಮಾಡಿದಾಗ ಪರಲೋಕದಿಂದ ಅದು ಆಯಿತು, ಅಂದರೆ ದೇವರಿಂದ ಅದು ಆಯಿತು. ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ನಾವು ಪ್ರಾರ್ಥನೆ ಮಾಡೋಣ. ಥ್ಯಾಂಕ್ ಯು ಲಾರ್ಡ್. ತಂದೆಯಾದ ದೇವರೇ, ನಿನ್ನ ಘನವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿರುವುದಾದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರಕುವುದೆಂಬುದಾಗಿ ಹೇಳಿದಂಥ ನಮ್ಮ ಕರ್ತನೆ, ನಮ್ಮ ಒಡೆಯನೇ, ನಮ್ಮ ರಕ್ಷಕನೇ, ನಿನ್ನ ನಾಮಕ್ಕೆ ನಾವು ಘನತೆಯನ್ನು ಮಾನವನ್ನು ಸಲ್ಲಿಸುತ್ತೇವೆ. ಈ ಒಂದು ವೇಳೆಗಾಗಿ ಸ್ತೋತ್ರ ಸ್ವಾಮಿ. ಮಾತನಾಡುವವರು ನೀವಲ್ಲ, ತಂದೆ ಆತ್ಮನೇ ನಿಮ್ಮ ಮೂಲಕ ಮಾತನಾಡುತ್ತಾನೆ ಎಂಬುದಾಗಿ ನೀನು ನಿನ್ನ ವಾಕ್ಯದಲ್ಲಿ ನಮಗೆ ತಿಳಿಯಪಡಿಸಿದ್ದಿ. ತಂದೆ, ಈ ದಿವಸ ಈ ಒಂದು ವಾಕ್ಯವನ್ನು ಕೇಳುವುದಕ್ಕಾಗಿ ಕೂತ್ಕೊಂಡು ವಾಕ್ಯವನ್ನು ನೋಡುತ್ತಿರುವಂಥ ಪ್ರೋಗ್ರಾಮನ್ನು ಸ್ವಾಮಿ, ಈ ವಾಕ್ಯ ಸಂದೇಶವನ್ನು ಕೇಳುತ್ತಿರುವಂಥ ಈ ಒಂದು ಪ್ರೋಗ್ರಾಮನ್ನು ನೋಡುತ್ತಿರುವಂಥ ಜನರಿಗಾಗಿ ನಾನು ನಿನಗೆ ಸ್ತೋತ್ರ ಮಾಡುತ್ತೇನಪ್ಪ. ತಂದೆಯಾದ ದೇವರೇ, ಇವರ ಜೀವಿತದಲ್ಲಿ ಏನು ಅಗತ್ಯತೆ ಇದೆ, ಏನೆಲ್ಲ ಇವರಿಗೆ ಬೇಕಾಗಿದೆ, ಇವರು ಯಾವ ಹಾದಿಯಲ್ಲಿ ಹಾದು ಹೋಗುತ್ತಾ ಇದ್ದಾರೆ, ಎಲ್ಲವೂ ನೀನು ಬಲ್ಲ ದೇವರಾಗಿದ್ದಿ. ನಿನ್ನ ಕಣ್ಣುಗಳು ಪರಲೋಕದಿಂದ ಇವರನ್ನು ನೋಡುತ್ತವೆ, ನಿನ್ನ ಕಿವಿಗಳು ಇವರು ಮಾತನಾಡುವ ಪ್ರತಿಯೊಂದು ಮಾತನ್ನು ಕೇಳುತ್ತಾ ಇವೆ. ಆದ ಕಾರಣ ಸ್ವಾಮಿ, ಇವರಿಗೆ ಏನು ಬೇಕು ನಿನಗೆ ಮೊದಲೇ ತಿಳಿದಿರುವುದರಿಂದ ಯೇಸು ಕ್ರಿಸ್ತನ ನಾಮದಲ್ಲಿ ಇವರ ಅಗತ್ಯತೆಗಳೆಲ್ಲ ಪೂರೈಸಲ್ಪಡಲಿ. ನಿನ್ನ ಆಲೋಚನೆಯನ್ನು ಇವರು ಬಲ್ಲವರಾಗಿರಲಿ. ನಮ್ಮ ಆಲೋಚನೆಗಳನ್ನು ನೀನು ಬಲ್ಲವನಾಗಿದ್ದಿ. ನಿನ್ನ ಆಲೋಚನೆಗಳನ್ನು ಪ್ರತಿಯೊಬ್ಬರು ಬಲ್ಲವರಾಗಿರುವಂತೆ ನಿನ್ನ ಆಲೋಚನೆಗಳು ಇವರಿಗೆ ಪ್ರಕಟವಾಗಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ ಸ್ವಾಮಿ. ಇವರ ಹೆಜ್ಜೆಯನ್ನು ನೀನು ನೇಮಿಸಿದ್ದಿ. ನೀನು ನೇಮಿಸಿದ ಹೆಜ್ಜೆಯ ಜಾಡಿನಲ್ಲಿ ಇವರು ನಡೆಸಲ್ಪಡಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ನಾನಿವರನ್ನು ಆಶೀರ್ವದಿಸುತ್ತೇನೆ. ನಿನ್ನ ಆಶೀರ್ವಾದವು ಭಾಗ್ಯದಾಯಕವು, ಎಂದಿಗೂ ವ್ಯಸನವನ್ನು ಸೇರಿಸುವುದಿಲ್ಲ. ನಮ್ಮ ತಂದೆ, ಎಲ್ಲದರಲ್ಲಿ ಘನ ಮಾನ ಮಹಿಮೆ ನಿನಗೆ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿದ್ದೇವೆ. ಪ್ರೀತಿಯುಳ್ಳ ಪರಲೋಕದ ನಮ್ಮ ತಂದೆಯಾದ ದೇವರೇ, ಆಮೆನ್, ಆಮೆನ್, ಆಮೆನ್. ಪ್ರಿಯರೇ, ಈಗ ತಾನೇ ನಾನು ಪ್ರಾರ್ಥನೆ ಮಾಡಿದ ಹಾಗೆ ನಮ್ಮ ಆಲೋಚನೆಗಳನ್ನು ಆತನು ಬಲ್ಲವನಾಗಿದ್ದಾನೆ. ಅದಕ್ಕೆ ದಾವಿದನು ಹೇಳ್ತಾನೆ, ನನ್ನ ಆಲೋಚನೆಯನ್ನೆಲ್ಲ ನೀನು ಬಲ್ಲವನಾಗಿರುತ್ತೆ ಎಂಬುದಾಗಿ. ಅಫ್ಕೋರ್ಸ್ ದೇವರಿಗೆ ನಮ್ಮ ಎಲ್ಲ ಆಲೋಚನೆ ಗೊತ್ತಿದೆ, ಆದರೆ ನಾವು ಆತನ ಆಲೋಚನೆಯನ್ನು ತಿಳಿಯಬೇಕಾಗಿದೆ. ಅದಕ್ಕೆ ಎಂಥ ನಮ್ಮ ವಿಷಯವಾಗಿ ದೇವರು ಮಾಡಿರುವ ಆಲೋಚನೆ ಏನದು? ಒಳ್ಳೆಯ ಆಲೋಚನೆಯ, ಹಿತದ ಆಲೋಚನೆಯ, ಐತದ ಆಲೋಚನೆಯ? ನಮ್ಮ ತಂದೆಯಾದ ದೇವರು ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡ್ತಲೇ ಇದ್ದಾನೆ. ಆತನ ಪ್ರೀತಿ ಎಂದಿಗೂ ನಿಂತು ಹೋಗುವುದಿಲ್ಲ, ಆತನ ಪ್ರೀತಿ ಎಂದಿಗೂ ಕೊನೆಯಾಗುವುದಿಲ್ಲ. ಸತ್ಯವೇದ ಹೇಳ್ತದೆ, ಶಾಶ್ವತವಾದ ಪ್ರೀತಿಯಿಂದ ನಮ್ಮನ್ನು ಆತನು ಪ್ರೀತಿಸಿದ್ದಾನೆ, ಶಾಶ್ವತವಾದ ಮಮತೆಯಿಂದ ನಮ್ಮನ್ನು ಆತನು ಸೆಳೆದುಕೊಂಡಿದ್ದಾನೆ. ಅದಕ್ಕೆ 29ನೇ ಅಧ್ಯಾಯ ಯೆರೆಮೀಯನ ಪ್ರವಾದನೆ ಗ್ರಂಥ 11ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಓದುವ ನಾವು. ಇವರಿಗೆ ಗತಿಯಾಗಲಿ, ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು. ನಮಗೆ ಒಳ್ಳೆಯ ಕಾರ್ಯಗಳು ಆಗಬೇಕು, ನಮಗೆ ಒಳ್ಳೆಯ ಸಂಗತಿಗಳು ನೆರವೇರಬೇಕು, ಒಳ್ಳೆಯ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನೆರವೇರಬೇಕು ಎಂಬುದಾಗಿ ನಮ್ಮ ವಿಷಯದಲ್ಲಿ ದೇವರು ಹೇಳ್ತಾನೆ, ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಂಡಿರುವ ಆಲೋಚನೆ ಅದು ನಾನೇ ಬಲ್ಲೆನು.
ಅದು ಐತದ ಆಲೋಚನೆಗಳಲ್ಲ, ಹಿತದ ಯೋಚನೆಗಳೇ. ಓ ನನ್ನ ದೇವರು ಎಷ್ಟು ಒಳ್ಳೆಯವನು. ನಮ್ಮ ವಿಷಯವಾಗಿ, ನನ್ನ ವಿಷಯವಾಗಿ, ನಿಮ್ಮ ವಿಷಯವಾಗಿ ದೇವರು ನಮ್ಮ ತಂದೆ ಆತನು ಆಲೋಚನೆ ಮಾಡಿದ್ದಾನೆ. ಎಂಥ ಆಲೋಚನೆ? ಅದು ಹಿತದ ಆಲೋಚನೆ. ಮತ್ತೆ ಮುಂದಕ್ಕೆ ಏನು ಹೇಳ್ತಾನೆ? ಅಹಿತದ ಆಲೋಚನೆ ಅಲ್ಲ. ಹಾಗಾದರೆ ದೇವರು ನಮ್ಮ ವಿಷಯವಾಗಿ ಹಿತದ ಆಲೋಚನೆಯನ್ನು ಮಾಡಿದ್ದಾನೆ. ಈಗ ಒಂದು ಕುಟುಂಬದಲ್ಲಿ ತಂದೆ ಇರ್ತಾರೆ, ತಾಯಿ ಇರ್ತಾರೆ. ಮಕ್ಕಳು ಚಿಕ್ಕ ಇರುವಾಗಲೇ ಆ ಮಕ್ಕಳನ್ನು ಏನು ಆಗಬೇಕು ಎಂಬ ಒಂದು ಆಲೋಚನೆ ಅವರಿಗೆ ಇದೆ. ಅವರಿಗೆ ಒಳ್ಳೆಯ ಆಲೋಚನೆ ಇದೆ. ಯಾವ ತಂದೆ ಕೂಡ, ಯಾವ ತಾಯಿ ಕೂಡ ಈಗಿನ ಕಾಲದಲ್ಲಿ ಮಕ್ಕಳು ಲೇಬರ್ ವರ್ಕ್ ಮಾಡಬೇಕು ಅಂತ ಆಲೋಚನೆ ಅವರಿಗಿಲ್ಲ. ಒಳ್ಳೆ ಬ್ರೈಟ್ ಫ್ಯೂಚರ್. ಮಕ್ಕಳು ಹುಟ್ಟಿದೊಡನೆ ಅವರ ಆಲೋಚನೆ ಮಾಡಿ ಆ ಮಕ್ಕಳಿಗಾಗಿ ಸ್ಕೀಮಿಗೆ ಸೇರ್ತಾರೆ, ಮಕ್ಕಳಿಗಾಗಿ ಇನ್ಶೂರೆನ್ಸ್ ಕಟ್ತಾರೆ, ಎಲ್ಲ ಮಾಡ್ತಾರೆ. ಯಾಕೆ? ಆ ಮಕ್ಕಳ ಏಳಿಗೆ ಅವರು ಬೆಳೆಯುತ್ತಾ ಬರುವಾಗ ಅವರಿಗೆ ಒಳ್ಳೆಯದಾಗಲಿ, ಒಳ್ಳೆಯ ಎಜುಕೇಷನ್ ಕೊಡಲಿ. ಈಗ ಒಂದು ತಂದೆಯಾದವನು, ಒಂದು ತಾಯಿಯಾದವಳು ಮಕ್ಕಳ ವಿಷಯದಲ್ಲಿ ಆಲೋಚನೆ ಮಾಡಿದ್ದನ್ನು ಅಂಕಲ್ನ ಹತ್ರ ಓದಿ ಕೇಳಿದರೆ, ಆ ಅಂಕಲ್, ನನ್ನ ಮಮ್ಮಿ ಅಥವಾ ಡ್ಯಾಡಿ ನನ್ನ ವಿಷಯದಲ್ಲಿ ಏನು ಆಲೋಚನೆ ಮಾಡಿದ್ದಾರೆ, ಓ ನನ್ನ ದೊಡ್ಡಪ್ಪ, ನನ್ನ ಡ್ಯಾಡಿ ನನ್ನ ವಿಷಯದಲ್ಲಿ ಏನು ಆಲೋಚನೆ ಮಾಡಿದ್ದಾರೆ ಅಂತ ಟೀಚರ್ ಹತ್ರ ಮತ್ತು ಬೇರೆ ಯಾರ ಹತ್ರ ಕೇಳಿದರೆ ಸಿಗುವುದಿಲ್ಲ. ಹಾಗಾದರೆ ಯಾರ ಹತ್ರ ಕೇಳಬೇಕು? ನಮ್ಮ ವಿಷಯವಾಗಿ ದೇವರು ಏನು ಆಲೋಚನೆ ಮಾಡಿದ್ದಾನೆಂಬುದಾಗಿ ಯಾರ ಹತ್ರ ಕೇಳಬೇಕು? ನಮ್ಮ ವಿಷಯದಲ್ಲಿ ಯಾರು ಹಿತದ ಆಲೋಚನೆ ಮಾಡಿದ್ದಾನೋ ಅವನ ಹತ್ರವೇ ನಾವು ಕೇಳಬೇಕು. ಆತನು ನಮ್ಮ ವಿಷಯವಾಗಿ ಮಾಡಿದ ಆಲೋಚನೆ ಈ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಅದನ್ನು ಓದುವಾಗ, ಹೊಸ ಒಡಂಬಡಿಕೆಯಲ್ಲಿ ಪತ್ರಿಕೆಗಳನ್ನು ಓದುವಾಗ, ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನು ಮಾತನಾಡಿದಂಥ ಮಾತುಗಳನ್ನು ನಾವು ಓದುವಾಗ ನಮಗೆ ನಮ್ಮ ಕರ್ತನಾದ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರು ಮಾಡಿದ ಆಲೋಚನೆಗಳು ಎಂಥವು ಎಂಬುದಾಗಿ ನಮಗೆ ಪ್ರಕಟವಾಗುತ್ತದೆ. ಒಂದು ಸಲ ದೇವರ ಪ್ರೀತಿ ಮತ್ತು ಆತನು ನಮ್ಮ ವಿಷಯವಾಗಿ ಮಾಡಿದಂಥ ಆಲೋಚನೆ ಪ್ರಕಟ ಆದರೆ ಈ ಲೋಕದ ಜನರು ನಮಗೆ ವಿರುದ್ಧವಾಗಿ ಏನು ಆಲೋಚನೆ ಮಾಡಿಕೊಂಡರೂ ನಾವು ಯಾರು ಅಲುಗಾಡುವುದಿಲ್ಲ. ಯಾಕೆ ಅಲುಗಾಡೋದು ಅಂದರೆ ದೇವರ ಆಲೋಚನೆ ಮತ್ತು ನಮ್ಮ ವಿಷಯವಾಗಿ ಬೇರೆ ನಮಗೆ ವಿರುದ್ಧವಾಗಿರುವ ಜನರು ಮಾಡಿರುವ ಆಲೋಚನೆ. ಯಾವ ಆಲೋಚನೆ ದೇವರ ಆಲೋಚನೆ ಮುಂದೆ ಸಾರ್ಥಕವಾಗುವುದಿಲ್ಲ. ನಮ್ಮ ವಿಷಯವಾಗಿ ದೇವರು ಏನು ಆಲೋಚನೆ ಮಾಡಿದಾರಾ ಆ ದೇವರಲ್ಲಿ ನಾವು ಐಕ್ಯವಾಗುವಾಗ, ಆ ದೇವರಿಗೆ, ಆ ತಂದೆಯಾದ ದೇವರ ಮಾತುಗಳಿಗೆ ನಾವು ಗಮನ ಕೊಟ್ಟಾಗ, ಅವರ ಮಾತನ್ನು ನಾವು ಅಂಗೀಕರಿಸುವಾಗ, ಆತನ ಪ್ರೀತಿಯಲ್ಲಿ ನಾವು ನಡೆದಾಗ, ಆತನ ವಾಕ್ಯಕ್ಕೆ ಅಧೀನರಾದಾಗ ಒಬ್ಬ ವ್ಯಕ್ತಿ ನಮ್ಮ ವಿಷಯವಾಗಿ ದೇವರು ಮಾಡಿದ ಆಲೋಚನೆಗೆ ವಿರುದ್ಧವಾಗಿ ಆಲೋಚನೆ ಮಾಡಲಿಕ್ಕೆ ಆಗುವುದಿಲ್ಲ. ಅವರ ಸಂಕಲ್ಪಗಳು, ಅನ್ಯರ ಆಲೋಚನೆಗಳು, ಅನ್ಯರ ಸಂಕಲ್ಪಗಳು ಅದೆಲ್ಲವೂ ದೇವರು ಮಾಡಿರುವ ಆಲೋಚನೆಯ ಮುಂದೆ ಅದು ನುಚ್ಚು ನೂರು ನಿರರ್ಥಕವಾಗಿ ಮಾರ್ಪಡುತ್ತದೆ. ಮೊದಲು ಗೊತ್ತಿರಬೇಕು ನಮ್ಮ ವಿಷಯವಾಗಿ ದೇವರು ಎಂಥ ಆಲೋಚನೆ, ಏನು ಆಲೋಚನೆ ಅಲ್ಲ, ಆತನು ಮಾಡಿರುವ ಆಲೋಚನೆ ಎಂಥದು ಎಂಬುದಾಗಿ ನಾವು ಓದುವ ಇನ್ನೊಂದು ವಚನವನ್ನು ಓದಬೇಕು. ಅದು ಯಾವುದಂದರೆ 55ನೇ ಅಧ್ಯಾಯ 8ನೇ ವಚನ. ಇದರಲ್ಲಿ ನಾನು ಒಂದೊಂದು ವಚನವನ್ನು ತೋರಿಸಿ ಓದುವಾಗ ನಿಮಗೆ ಅರ್ಥ ಆಗುತ್ತೆ ದೇವರು ನಮ್ಮ ವಿಷಯವಾಗಿ ಏನು ಆಲೋಚನೆ ಮಾಡಿದ್ದಾನೆಂಬುದಾಗಿ. 55ನೇ ಅಧ್ಯಾಯ 8ನೇ ವಚನ. ವಾವ್, ಓದುವ ನಾವು. ಯೆಹೋವನು ಹೀಗನ್ನುತ್ತಾನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಂದ ನನ್ನ ಮಾರ್ಗಗಳು, ನಿಮ್ಮ ಆಲೋಚನೆಗಳಿಂದ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿವೆ. ವಂಡರ್ಫುಲ್ ವರ್ಡ್. ನಮ್ಮ ವಿಷಯವಾಗಿ ದೇವರು ಮಾಡಿದ ಆಲೋಚನೆ ಎಷ್ಟು ಉನ್ನತವಾದ ಆಲೋಚನೆ ಅಂದರೆ, ಭೂಮಿಯ ಮೇಲೆ ಆಕಾಶವೆಷ್ಟು ಉನ್ನತವಾಗಿದೆಯಾ, ಭೂಮಿಯ ಮೇಲೆ ಆಕಾಶವೆಷ್ಟು ಉನ್ನತವಾಗಿದೆಯಾ ಅಷ್ಟೇ ಉನ್ನತ ದೇವರು ನನ್ನ ನಿಮ್ಮ ವಿಷಯದಲ್ಲಿ ಮಾಡಿದ ಆಲೋಚನೆ. ನನ್ನ ಮತ್ತು ನಿಮ್ಮ ವಿಷಯದಲ್ಲಿ ದೇವರು ಎಂಥ ಆಲೋಚನೆ ಮಾಡಿದ್ದಾರೆ ಅಂದರೆ ಅತೀ ಉನ್ನತವಾದ ಆಲೋಚನೆ. ಹಾಗಾದರೆ ದೇವರ ಆಲೋಚನೆ ನಮ್ಮಲ್ಲಿ ನೆರವೇರುವುದಾದರೆ ಬೇರೆ ಯಾರ್ದು ಅದರ ಆಲೋಚನೆ ನಮ್ಮಲ್ಲಿ ನೆರವೇರ್ತದ? ನೆವರ್. ಅದು ಮುಂದೆ ನಾನು ಹೇಳ್ತೇನೆ.
ಅನ್ಯರ ಸಂಕಲ್ಪವನ್ನು ಹೇಗೆ ವ್ಯರ್ಥ ಮಾಡಿದ್ದಾರೆ, ಅನ್ಯರ ಆಲೋಚನೆಯನ್ನು ಹೇಗೆ ದೇವರು ನಿರರ್ಥಕಪಡಿಸಿದ್ದಾನೆ. ಎಲ್ಲಿ ಬರೆದಿದೆ ದೇವರ ವಾಕ್ಯ? ಅದನ್ನು ಮುಂದಕ್ಕೆ ಓದುವ. ಇಲ್ಲಿ ನೋಡಿ ಎಷ್ಟು ಒಳ್ಳೆಯ ವರ್ಡ್. ಇದನ್ನು ನಾವು ಸ್ವಲ್ಪ ಆಳವಾಗಿ ನಾವು ನಮ್ಮ ಮನಸ್ಸಿನ, ನಮ್ಮ ಹೃದಯದಲ್ಲಿ ಅರ್ಥ ಮಾಡಿಕೊಂಡಾಗ, ಓ, ದೇವರು ನನ್ನ ವಿಷಯವಾಗಿ ಭೂಮಿಯ ಮೇಲಿರುವ ಆಕಾಶದಷ್ಟು ಉನ್ನತವಾದ ಆಲೋಚನೆಯನ್ನು ಮಾಡಿರುವುದಾದರೆ ಆತನ ಆಲೋಚನೆ ಮಾತ್ರ ಅಲ್ಲ ನೆರವೇರುವುದು. ಯಾರ ಆಲೋಚನೆ ನೆರವೇರ್ತದೆ? ಸೈತಾನನ ಆಲೋಚನೆ ನಮ್ಮಲ್ಲಿ ನೆರವೇರ್ತದೆ? ಇಲ್ಲ. ವೈರಿಗಳ ಆಲೋಚನೆ ನಮ್ಮಲ್ಲಿ ನೆರವೇರ್ತದೆ? ಇಲ್ಲ. ನಮ್ಮನ್ನು ಕೆಳಗೆ ಹಾಕುವವರ ಆಲೋಚನೆ ನೆರವೇರ್ತದೆ? ಇಲ್ಲ. ಹಾಗಾದರೆ ದೇವರು ನಮ್ಮ ವಿಷಯವಾಗಿ ಯಾವ ಆಲೋಚನೆ ಮಾಡಿದಾನ ಅದು ಅತೀ ಉನ್ನತವಾದ ಆಲೋಚನೆ. ಭೂಮಿಯ ಮೇಲೆ ಇರುವ ಆಕಾಶ ಎಷ್ಟು ಉನ್ನತವಾಗಿದೆ ಅಷ್ಟು ಉನ್ನತವಾದ ಆಲೋಚನೆ. ದ್ಯಾಟ್ ಮೀನ್ಸ್ ಅತೀ ದೊಡ್ಡದಾದ ಆಲೋಚನೆ ಮಾಡಿದ್ದಾನೆ. ಈ ಲೋಕದ ತಂದೆ ತಾಯಿಗಳು ಮಾಡಿದಷ್ಟು ದೊಡ್ಡ ಆಲೋಚನೆ ಅಲ್ಲ, ಅದಕ್ಕಿಂತ ಎಷ್ಟೋ ಪಟ್ಟು ಅತ್ಯಧಿಕವಾದ ದೊಡ್ಡ ಆಲೋಚನೆಯನ್ನು ದೇವರು ನನ್ನ ಮತ್ತು ನಿನ್ನ ವಿಷಯವಾಗಿ ಮಾಡಿಕೊಂಡಿದ್ದಾನೆ. ನನ್ನ ಪ್ರಿಯ ದೇವಜನರೇ, ದೇವರು ಮಾಡಿರುವ ಆಲೋಚನೆಯು ಸಣ್ಣ ಆಲೋಚನೆ ಅಲ್ಲ, ದೊಡ್ಡ, ಬಹಳ ದೊಡ್ಡ ಆಲೋಚನೆ, ಉನ್ನತವಾದ ಆಲೋಚನೆಯನ್ನು ನನ್ನ ಮತ್ತು ನಿನ್ನ ವಿಷಯವಾಗಿ ಮಾಡಿದ್ದಾರೆ. ಅದಕ್ಕೆ ದಾವೀದನು ಹೇಳ್ತಾನೆ, ನನ್ನ ಮಗ್ಗುಲಲ್ಲಿ 1000 ಜನರು, ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರು, ನನಗೇನು ಕೇಡು ಸಂಭವಿಸಲಿಲ್ಲ. ಯಾಕೆ? ಆತನಿಗೆ ಗೊತ್ತುಂಟು ನನ್ನನ್ನು ಇಸ್ರಾಯೇಲ್ ಅರಸನನ್ನಾಗಿ ಮಾಡಿದನು ಆತನು. ಇದು ನಾನು ಹುಟ್ಟಿದ ನಂತರದಲ್ಲ, ನಾನು ಹುಟ್ಟುವುದಕ್ಕಿಂತ ಮುಂಚೆ ಈಶಾಯನ ಹೊಟ್ಟೆಯಲ್ಲಿ ನನ್ನಂತ ಒಬ್ಬ ಮಗನನ್ನು ದೇವರು ಜನಿಸ್ತಾನೆ ಮತ್ತು ಇಸ್ರಾಯೇಲರಿಗೆ ಅರಸನಾಗುವಂಥ ಉನ್ನತವಾದ ಆಲೋಚನೆಯನ್ನು ನನ್ನ ವಿಷಯವಾಗಿ ಮಾಡಿದ್ದಾನೆ. ಶತ್ರುಗಳ ಭಯ ಇಲ್ಲದೆ ಧೈರ್ಯದಿಂದ ಮುಂದೆ ಹೋದ. ಯಾಕೆ? ಆತನಿಗೆ ಗೊತ್ತುಂಟು ಆತನ ವಿಷಯವಾಗಿ ಎಂಥ ಆಲೋಚನೆಯನ್ನು ದೇವರು ಮಾಡಿದ್ದಾನೆ ಎಂಬುದಾಗಿ. ನನ್ನ ಪ್ರಿಯ ದೇವಜನರೇ, ಹಳೆ ಒಡಂಬಡಿಕೆಯಲ್ಲಿ ದಾವೀದನ ವಿಷಯದಲ್ಲಿ ದೇವರು ಅಂಥ ಆಲೋಚನೆ ಮಾಡಿರುವುದಾದರೆ, ಮೋಶೆಯ ವಿಷಯದಲ್ಲಿ ಅಷ್ಟು ದೊಡ್ಡ ಟಾಸ್ಕ್ ಅನ್ನು ಕೊಡುವಂಥ ಆಲೋಚನೆ ದೇವರು ಮಾಡಿರುವುದಾದರೆ, ಏಲಿಯನಿಗೆ ಪ್ರವಾದನೆಯನ್ನು ಕೊಟ್ಟು ಆ ಜೆಜೆಬೆಲ್ನ ಒಟ್ಟಿಗಿರುವಂಥ 850 ಸುಳ್ಳು ಪ್ರವಾದಿಗಳನ್ನು ಕೊಲ್ಲುವಂಥ, ಅವರ ಮುಂದೆ ಎಲಿಯನ ತಲೆ ಎತ್ತುವಂಥ ಆಲೋಚನೆಯನ್ನು ದೇವರು ಮಾಡಿರುವುದಾದರೆ, ಹೊಸ ಒಡಂಬಡಿಕೆಯಲ್ಲಿ ದೇವರ ಮಕ್ಕಳಾಗಿ ಹುಟ್ಟಿರುವಂಥ ನಮ್ಮ ವಿಷಯದಲ್ಲಿ ಎಂಥ ಮಹತ್ತರವಾದ ಆಲೋಚನೆಯನ್ನು ನಮ್ಮ ತಂದೆಯಾದ ದೇವರು ನಮ್ಮ ವಿಷಯದಲ್ಲಿ ಮಾಡಿದ್ದಾರೆ. ಒಮ್ಮೆ ಆತನಿಗೆ ಚಪ್ಪಾಳೆ ತಟ್ಟಿ ಸ್ತೋತ್ರ ಮಾಡಿ, ನನ್ನ ತಂದೆ, ನನ್ನ ವಿಷಯವಾಗಿ ಇಷ್ಟು ದೊಡ್ಡ ಆಲೋಚನೆಯನ್ನು ನೀನು ಮಾಡಿದ್ಯಪ್ಪ, ನಿನಗೆ ಸ್ತೋತ್ರ ಎಂಬುದಾಗಿ ಹೇಳಿ. ಮುಂದೆ ಓದುವ. ಇದೇ ಜೆರೆಮಯ 32ನೇ ಅಧ್ಯಾಯದಲ್ಲಿ ಒಂದು ವಚನ ಇದೆ, 19ನೇ ವಚನ. 32ನೇ ಅಧ್ಯಾಯ 19ನೇ ವಚನ. ಬಹಳ ಸುಂದರವಾದ ಆಲೋಚನೆ ಮಾಡಿದಂಥ ವ್ಯಕ್ತಿ, ಆತನು ಈ ಆಲೋಚನೆಯಲ್ಲಿ ಏನಾಗಿದ್ದಾನೆ ಎಂಬುದಾಗಿ ಇದರಲ್ಲಿ ಬರೆದಿದೆ. ಯೆರೆಮೀಯ 32:19. ನೀನು ಆಲೋಚನೆಯಲ್ಲಿ ಶ್ರೇಷ್ಠನು, ಕಾರ್ಯದಲ್ಲಿ ಸಮರ್ಥನು. ನೀನು ಆಲೋಚನೆಯಲ್ಲಿ ಶ್ರೇಷ್ಠನು, ಕಾರ್ಯದಲ್ಲಿ ಸಮರ್ಥನು, ಸಾಮರ್ಥ್ಯನು. ಆಲೋಚನೆ ಮಾಡುವವನಿಗೆ ಕಾರ್ಯ ಮಾಡುವ ಸಾಮರ್ಥ್ಯ ಇಲ್ಲದಿದ್ದರೆ ಆತನ ಆಲೋಚನೆ ನೆರವೇರುವುದಿಲ್ಲ. ಇಲ್ಲಿ ಬರೆದಿದೆ, ನಾವು ಹಾಡ್ತೇವೆ, ಆಲೋಚನೆಯಲ್ಲಿ ಶ್ರೇಷ್ಠನೇ, ಕಾರ್ಯಗಳಲ್ಲಿ ಸಾಮರ್ಥ್ಯನೇ, ಅತಿಶಯ ದೇವರು ನೀನೇ ತಾನೇ, ಆಲೋಚನಾ ಕರ್ತ ನೀನೇ ತಾನೇ. ಆಲೋಚನೆಯಲ್ಲಿ ಶ್ರೇಷ್ಠನು, ಕಾರ್ಯಗಳಲ್ಲಿ ಸಮರ್ಥನು. ಆಲೋಚನೆಯಲ್ಲಿ ಶ್ರೇಷ್ಠನಾದ ದೇವರು ನಮ್ಮ ತಂದೆ, ನಮ್ಮ ದೇವರು. ಕಾರ್ಯಗಳಲ್ಲಿ ಸಮರ್ಥನಾಗಿರುವಂಥ ದೇವರು, ಆತನು ನಮ್ಮ ತಂದೆ. ಹಾಗಾಗಿ ಆತನು ಆಲೋಚನೆಯಲ್ಲಿ ಶ್ರೇಷ್ಠನಾಗಿದ್ದ ಕಾರಣ ನನ್ನ ಮತ್ತು ನಿನ್ನ ವಿಷಯದಲ್ಲಿ ಶ್ರೇಷ್ಠವಾದ ಆಲೋಚನೆ ಮಾಡಿದ್ದಾನೆ, ಉನ್ನತವಾದ ಆಲೋಚನೆ ಮಾಡಿದ್ದಾನೆ. ಮತ್ತು ಕಾರ್ಯಗಳಲ್ಲಿ ಸಮರ್ಥನಾಗಿರುವ ದೇವರು ಆತನಾದ ಕಾರಣ ಆತನು ಮಾಡಿದ ಆಲೋಚನೆ, ಎಲ್ಲ ಕಾರ್ಯಗಳು ನಮ್ಮ ಜೀವಿತದಲ್ಲಿ ತಪ್ಪದೆ ನೆರವೇರುವಂಥದ್ದಾಗಿದೆ. ಭಯಪಡಬೇಡಿ, ದೇವರು ನಿಮ್ಮ ಸಂಗಡ ಇದ್ದಾನೆ. ಕಮಾನ್, ದೇವರು ಹೇಳಿ, ದೇವರು ನನ್ನ ಸಂಗಡ ಇದ್ದಾನೆ. ಗಾಡ್ ಈಸ್ ಇನ್ ಮೀ, ಗಾಡ್ ಈಸ್ ವಿತ್ ಅಸ್. ಮತ್ತೊಂದು ವಚನವನ್ನು ನಾವು ಓದುವ. ದೇವರು ನಮ್ಮ ವಿಷಯವಾಗಿ ಮಾಡಿರುವ ಆಲೋಚನೆ, ಅದು ಇನ್ನೊಂದು ಎಂಥ ಆಲೋಚನೆ, ದ ಕ್ವಾಲಿಟಿ. ಕೀರ್ತನೆ 40ನೇ ಅಧ್ಯಾಯ ಕೀರ್ತನೆ 5ನೇ ವಚನ. ಯೆಹೋವನೇ ನನ್ನ ದೇವರೇ, ನಿನಗೆ ಸಮಾನನಾದ, ಇನ್ನೊಮ್ಮೆ ಓದ್ತೇನೆ ನಾನು,
ಯೆಹೋವನೇ ನನ್ನ ದೇವರೇ, ನಿನಗೆ ಸಮಾನನಾದ ದೇವರು ಯಾರು? ನಿನಗೆ ಸಮಾನನಾದ ದೇವರು ಯಾರು? ಯಾರು ಇಲ್ಲ, ಒಬ್ಬನೇ. ನಮ್ಮ ಹಿತಕ್ಕಾಗಿ ನೀನು ಮಾಡಿದ ಆಲೋಚನೆಗಳು, ಇಲ್ಲಿ ಕೇಳಿ, ನನ್ನ ಹಿತಕ್ಕಾಗಿ, ನಿಮ್ಮ ಹಿತಕ್ಕಾಗಿ, ಇಲ್ಲಿ ಬರೆದಿದ್ದಾನೆ ನಮ್ಮ ಹಿತಕ್ಕಾಗಿ ನೀನು ಮಾಡಿದ ಆಲೋಚನೆಗಳು, ಅದ್ಭುತ ಕಾರ್ಯಗಳು ಎಷ್ಟೋ ವಿಶೇಷವಾಗಿವೆ. ವಿಶೇಷವಾಗಿ, ಎಷ್ಟು ವಿಶೇಷ? ಎಷ್ಟೋ ವಿಶೇಷ. ನಮ್ಮ ಹಿತಕ್ಕಾಗಿ ಕರ್ತನು ಮಾಡಿದ ಆಲೋಚನೆಗಳು. ಒಂದು ಆಲೋಚನೆ ಮಾಡಿದ ಹಳೆ ಒಡಂಬಡಿಕೆಯ ಕಾಲದಲ್ಲಿ ಇಸ್ರಾಯೇಲರನ್ನು ಕಾನಾನ್ ಊರಿಗೆ ತರುವಾಗ ಮೋಶೆಗೆ ಕೂಡ ಹೋಗಲಿಕ್ಕೆ ಆಗಲಿಲ್ಲ, ಬಂಡೆಗೆ ಹೊಡೆದ ಕಾರಣ. ಯೋಶುವ ಕಾಲೇಬರು ಮೂಲಕ ಅದನ್ನು ಪರಿಪೂರ್ಣಗೊಳಿಸಿದ. ಆದರೆ ಆ ಸಮಕಾಲಿಕ ಯೋಶುವ ಮತ್ತು ಕಾಲೇಬನ ಸಮಕಾಲಿಕದವರು ಒಬ್ಬರು ಕೂಡ ಜೀವದಿಂದ ಉಳಿಯಲಿಲ್ಲ, ಎಲ್ಲರೂ ಸತ್ತೋದ್ರು. ಪಾಪ ಮಾಡ್ತಾ ಇದ್ರು, ಅವಿಧೇಯರಾಗ್ತಿದ್ರು, ಸಾಯ್ತಿದ್ರು. ಹೊಸ ಒಡಂಬಡಿಕೆಯಲ್ಲಿ ದೇವರು ಆತನ ಮಕ್ಕಳ ವಿಷಯದಲ್ಲಿ ಆಲೋಚನೆ ಮಾಡಿದ, ಇನ್ನಿವರು ಸಾಯಬಾರ್ದು. ಅದಕ್ಕೆ ಯೇಸು ಹೇಳಿದ, ನನ್ನನ್ನು ನಂಬುವವನು ಬದುಕುವವನು, ನನ್ನನ್ನು ನಂಬುವವನು ಅವನು ಸತ್ತರೂ ಬದುಕುವನೆಂಬುದಾಗಿ. ನನ್ನನ್ನು ನಂಬುವವನು ಸತ್ತರೂ ಬದುಕುವನು, ಬದುಕುತ್ತಾ ನಂಬುವವನು ಎಂದಿಗೂ ಸಾಯುವುದಿಲ್ಲ ಎಂಬುದಾಗಿ ಯೇಸು ಹೇಳಿದ್ದಾನೆ. 2 ಕೊರಿಂಥ 5ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ, 17ನೇ ವಚನ, ಯಾರಾದರೂ ಕ್ರಿಸ್ತನಲ್ಲಿದ್ದರೆ ನೂತನ ಸೃಷ್ಟಿ, ಪೂರ್ವಸ್ಥಿತಿಗಳೆಲ್ಲ ಹೋಯಿತು, ಎಲ್ಲವೂ ನೂತನವಾಯಿತು. ಮತ್ತು ದೇವರು ನಮ್ಮ ಮಧ್ಯೆ ಮತ್ತು ದೇವರ ಮಧ್ಯೆ ಇದ್ದಂಥ ಆ ಒಂದು ಕೋಪವನ್ನು ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಸಂಧಾನ ಮಾಡಿದ್ದಾನೆ ಅಥವಾ ಸಮಾಧಾನ ಪಡಿಸಿದ್ದಾನೆ. ಇದು ದೇವರು ಮಾಡಿದ ನಮ್ಮ ವಿಷಯವಾಗಿ ನಾವು ನರಕಕ್ಕೆ ಹೋಗದ ಹಾಗೆ, ನಾವೆಲ್ಲರೂ ಪರಲೋಕದಲ್ಲಿ ಆತನ ಸಂಗಡ ಯಾವಾಗಲೂ ಇರಬೇಕು. ಅದಕ್ಕೋಸ್ಕರ ತನ್ನ ಒಬ್ಬನೇ ಮಗನನ್ನು ಕಳಿಸಬೇಕು, ಒಬ್ಬನೇ ಪ್ರಿಯ ಕುಮಾರನನ್ನು ನಾನು ಕಳಿಸ್ತೇನೆ, ಇವರನ್ನೆಲ್ಲ ರಕ್ಷಣೆಯಲ್ಲಿ ನಡೆಸ್ತೇನೆ, ಪಾಪ ಪರಿಹಾರದ ನಿಶ್ಚಯತ್ವವನ್ನು ಕೊಡುತ್ತೇನೆ, ಅವರ ಪಾಪವನ್ನು ಪರಿಹಾರ ಮಾಡುತ್ತೇನೆ, ಅವರನ್ನು ನೀತಿವಂತರನ್ನಾಗಿ ಮಾಡುತ್ತೇನೆ, ಅವರನ್ನು ಪರಲೋಕದ ಬಾಧ್ಯಸ್ಥರನ್ನಾಗಿ ಮಾಡುತ್ತೇನೆಂಬ ಆ ಒಳ್ಳೆಯ ಎಷ್ಟೋ ಒಂದು ದೊಡ್ಡ ಹಿತದ ಆಲೋಚನೆಯನ್ನು ಮಾಡಿದ್ದಾನೆ. ನಾವು ಬಡವರಾಗಿರುವಂಥದ್ದು ಆತನಿಗೆ ಇಷ್ಟ ಇಲ್ಲ, ನಾವು ದರಿದ್ರರಾಗಿರುವಂಥದ್ದು ಇಷ್ಟ ಇಲ್ಲ, ಕೊರತೆ ಉಳ್ಳವರಾಗಿ ಇರುವಂಥದ್ದು ಇಷ್ಟ ಇಲ್ಲ, ರೋಗದಲ್ಲಿರುವಂಥದ್ದು ಇಷ್ಟ ಇಲ್ಲ. ಅದಕ್ಕಾಗಿ ಯೇಸು ಯೆರೂಸಲೇಮ್ ಬೀದಿಯಲ್ಲಿ ಎಲ್ಲ ಕಡೆಯಲ್ಲಿ ಕಪೆರ್ನೌಮ್ ಅಲ್ಲಿ ಇಲ್ಲಿ ನಡ್ಕೊಂಡು ಹೋಗುವಾಗ, ಸೇವೆ ಮಾಡುವಾಗ ಅನೇಕ ರೋಗಿಗಳನ್ನು ಗುಣಪಡಿಸಿದ್ದಾನೆ. ಯಾಕೆ? ರೋಗದಲ್ಲಿ ಅವರು ಇರಬಾರ್ದು. ಅದು ದೇವರ ಆಲೋಚನೆ ಅಲ್ಲ. ರೋಗದಲ್ಲಿರುವಂಥದ್ದು ದೇವರ ಆಲೋಚನೆ ಅಲ್ಲ. ನಾವು ಸಂಕಷ್ಟದಲ್ಲಿರುವಂಥದ್ದು ದೇವರ ಆಲೋಚನೆ ಇಲ್ಲ. ನಾವು ಕೊರತೆಯಲ್ಲಿರುವಂಥದ್ದು ದೇವರ ಆಲೋಚನೆ ಅಲ್ಲ. ನಾವು ಬಡತನದಲ್ಲಿರುವಂಥದ್ದು ದೇವರ ಆಲೋಚನೆ ಅಲ್ಲ. ನಾವು ತನ್ನ ಮಗನಾದ ಆತನ ಮಗನಾದ ಯೇಸು ಕ್ರಿಸ್ತನ ಮಹಿಮೆಯಲ್ಲಿ ಜೀವಿಸುವಂಥದ್ದು ಆತನ ಆಲೋಚನೆ, ಅದು ಹಿತದ ಆಲೋಚನೆ. ನಾವು ಆರೋಗ್ಯದಲ್ಲಿರುವಂಥದ್ದು ಆತನ ಆಲೋಚನೆ, ಅದು ಹಿತದ ಆಲೋಚನೆ. ನಾವು ಸಮೃದ್ಧಿಯಾಗಿ ಜೀವಿಸುವಂಥದ್ದು ಆತನ ಆಲೋಚನೆ, ಅದು ಹಿತದ ಆಲೋಚನೆ. ನಾವು ಸಿರಿವಂತಿಕೆಯಲ್ಲಿ ಜೀವಿಸುವಂಥದ್ದು ಆತನ ಆಲೋಚನೆ, ಅದು ಹಿತದ ಆಲೋಚನೆ. ಅದಕ್ಕೋಸ್ಕರ ಬೈಬಲ್ ಹೇಳ್ತದೆ, ಯೇಸು ಕ್ರಿಸ್ತನ ಕೃಪೆಯು ನಿಮಗೆ ಗೊತ್ತಾಗಿದೆಯಲ್ಲ. 2 ಕೊರಿಂಥ 8ನೇ ಅಧ್ಯಾಯ 9ನೇ ವಚನ, ಯೇಸು ಕ್ರಿಸ್ತನ ಕೃಪೆಯು ನಿಮಗೆ ಗೊತ್ತಾಗಿದೆಯಲ್ಲ. ಆತನು ಐಶ್ವರ್ಯವಂತನಾಗಿದ್ದರೂ ನಮ್ಮನ್ನು ಐಶ್ವರ್ಯದಲ್ಲಿ ಸೇರಿಸುವುದಕ್ಕೋಸ್ಕರ ತಾನು ಬಡವನಾದನು. ಓ ನನ್ನ ಪ್ರಿಯ ದೇವಜನರೇ, ಎಂಥ ಒಂದು ಆಲೋಚನೆಯನ್ನು ದೇವರು ಮಾಡಿದ್ದಾನೆ. ಎಷ್ಟು ಒಳ್ಳೆಯ ಆಲೋಚನೆ! ಆತನ ಆಲೋಚನೆ ಅತಿ ದೊಡ್ಡದಾದ ಆಲೋಚನೆ. ಅದಕ್ಕೆ ನಾವೇನು ಮಾಡಬೇಕು? ದೇವರು ನನ್ನ ಮತ್ತು ನಿಮ್ಮ ವಿಷಯವಾಗಿ ದೊಡ್ಡ ಆಲೋಚನೆ, ಉನ್ನತವಾದ ಆಲೋಚನೆ ಮಾಡಿದ್ದಾರೆ. ನಾವು ನಮ್ಮದೇ ಆಲೋಚನೆಯಲ್ಲಿ ನಡೆದರೆ ನಾವು ಇಹಲೋಕಕ್ಕೆ ಸಂಬಂಧಪಟ್ಟ ಆಲೋಚನೆಯಲ್ಲಿ ಹೋಗ್ತೇವೆ, ನಮ್ಮ ಲೆವೆಲಿನ ಆಲೋಚನೆಯಲ್ಲಿ ಹೋಗ್ತೇವೆ, ಅಥವಾ ನಮಗಿಂತ ಕೆಳಗಿನವರ ಲೆವೆಲಿನ ಆಲೋಚನೆಯಲ್ಲಿ ಹೋಗುತ್ತೇವೆ. ಒಂದು ವ್ಯಕ್ತಿ ಒಂದು ಪುಸ್ತಕ ಓದ್ತಿದ್ದ, ಒಂದು ವ್ಯಕ್ತಿ ಒಂದು ಸ್ಪಿರಿಚುವಲ್ ಬುಕ್ ಓದ್ತಿದ್ದ. ಅವನ ಹತ್ರ ಒಬ್ಬ ಇಂಟರ್ನ್ಯಾಷನಲ್ ಪ್ರೀಚರ್ ಅವನಿಗೆ ಸಿಕ್ಕಿದ್ರು. ಅವನಿಗೆ ಆ ಪುಸ್ತಕ ಬರೆದವರ ಪರಿಚಯ ಇದೆ. ಅವನೊಟ್ಟಿಗಿರುವಾಗ ಅವನ ಬಿಬ್ಲಿಕಲಿ ನಾಲೆಜ್, ಬಿಬ್ಲಿಕಲಿ ಅಂಡರ್ಸ್ಟ್ಯಾಂಡ್ ಈ ವ್ಯಕ್ತಿ ನೋಡಿ, ನೀನು ಯಾಕೆ ಈ ಪುಸ್ತಕ ಓದ್ತಾ ಇದ್ದಿ? ನಿನಗಿರುವ ಒಂದು ಅಂಡರ್ಸ್ಟ್ಯಾಂಡಿಂಗ್, ಸ್ಪಿರಿಚುವಲ್ ಅಂಡರ್ಸ್ಟ್ಯಾಂಡಿಂಗಿಗೂ ಆ ಪುಸ್ತಕದಲ್ಲಿ ಬರೆದಿದ್ದಾನೆ ಅವನ ಸ್ಪಿರಿಚುವಲ್ ಅಂಡರ್ಸ್ಟ್ಯಾಂಡಿಂಗು ತುಂಬ ಡಿಫ್ರೆನ್ಸ್ ಇದೆ.
ನೀನು ಅದನ್ನು ಓದಿ ಅವನ ಅಂಡರ್ಸ್ಟ್ಯಾಂಡಿಂಗಿಗೆ ಇಳಿಬೇಡ, ಅವನ ಆಲೋಚನೆಗೆ ಇಳಿಬೇಡ. ನಿನಗೆ ಕೊಟ್ಟಿರುವ ಆಲೋಚನೆ ಉನ್ನತವಾದ ಆಲೋಚನೆ, ನೀನು ನಿನಗಿಂತ ಉನ್ನತವಾದ ಆಲೋಚನೆಗೆ ಹೋಗು ಎಂಬುದಾಗಿ ಆತನಿಗೆ ಅಡ್ವೈಸ್ ಕೊಟ್ಟ. ಅದು ಅವನಿಗೆ ಹಿತಕರವಾಯಿತು. ನಂತರ ಕೆಲವು ಪುಸ್ತಕಗಳನ್ನ ಅದು ಓದುವುದು ಬಿಟ್ಟ, ಬೈಬಲನ್ನೇ ಓದಲಿಕ್ಕೆ ಸ್ಟಾರ್ಟ್ ಮಾಡಿದ. ಆತನ ಆಲೋಚನೆ ಬದಲಾಯಿತು, ಅಂಡರ್ಸ್ಟ್ಯಾಂಡಿಂಗ್ ಬದಲಾಯಿತು. ಅದಕ್ಕೆ ನನ್ನ ಸಮಯ ಆಗ್ತಾ ಬಂತು. ಇಲ್ಲಿ ನಾನು ಕಂಟಿನ್ಯೂ ಮಾಡ್ತೇನೆ ಇನ್ನು ಮುಂದಕ್ಕೆ. ದೇವರು ನಮ್ಮ ವಿಷಯವಾಗಿ ಮತ್ತು ನಿಮ್ಮ ವಿಷಯವಾಗಿ ಹಿತದ ಆಲೋಚನೆ ಮಾಡಿದ್ದಾನೆ. ನಮಗೆ ಒಂದು ಆಲೋಚನೆ ಇದೆ, ನಮ್ಮದಾದ ಆಲೋಚನೆ ಅಥವಾ ಬೇರೆಯವರಿಂದ ಕೇಳಿದ ಆಲೋಚನೆ, ಕೆಲವರ ಅಡ್ವೈಸ್ನ ಆಲೋಚನೆಗಳು ಇದೆ. ನಾವು ಈ ಲೋಕದಲ್ಲಿ ನಮ್ಮ ಲೆವೆಲಿಗೆ ಅನುಗುಣವಾಗಿ ಆಲೋಚನೆ ಮಾಡ್ತೇವೆ. ಆ ಆಲೋಚನೆ ನೆರವೇರ್ತದೆ, ಕೆಲವೊಮ್ಮೆ ನೆರವೇರುವುದಿಲ್ಲ, ನೆರವೇರಲಿಕ್ಕೆ ಅವಕಾಶ ಇರುವುದಿಲ್ಲ. ಬಟ್ ದೇವರು ನಮ್ಮ ವಿಷಯದಲ್ಲಿ ಏನು ಆಲೋಚನೆ ಮಾಡಿದ್ದಾನೆ ಅದು ಹಿತದ ಆಲೋಚನೆ ಅಂತ ಬರೆದಿದೆ. ಆಕಾಶದಷ್ಟು ಉನ್ನತವಾದ ಆಲೋಚನೆ ಎಂಬುದಾಗಿ ನಾವು ಓದಿದೆವು. ಅದ್ಭುತವಾದ ಆಲೋಚನೆ ಮತ್ತು ಆಲೋಚನೆ ನಮ್ಮ ವಿಷಯವಾಗಿ ಮಾಡಿದ ಆತನು ಆಲೋಚನೆಯಲ್ಲಿ ಸಮರ್ಥನು, ಶ್ರೇಷ್ಠನು. ಆತನ ಆಲೋಚನೆಯಲ್ಲಿ ಶ್ರೇಷ್ಠನು, ಕಾರ್ಯಗಳಲ್ಲಿ ಸಮರ್ಥನು, ಬೇರೆ ಯಾರಲ್ಲ. ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ನಮ್ಮ ತಂದೆಯಾದ ದೇವರು, ಆತನು ನಮ್ಮ ವಿಷಯವಾಗಿ ಮಾಡಿದ್ದಾನೆ ಈ ಆಲೋಚನೆ. ಅದಕ್ಕೆ ನಾವೇನು ಮಾಡಬೇಕಂದ್ರೆ, ನಾವು ಆತನ ಆಲೋಚನೆಯಲ್ಲಿ ನಡೆಯಬೇಕಾದ್ರೆ ದೇವರ ಆಲೋಚನೆಯನ್ನು ನಮ್ಮ ಆಲೋಚನೆಯಾಗಿ ತೆಗೆದುಕೊಂಡು ಅದನ್ನು ಮಾತಾಡಬೇಕು. ಯಾವಾಗ ದೇವರ ಆಲೋಚನೆಯನ್ನು ನಾವು ತಗೊಳ್ತೇವೆ, ಥ್ರೂ ದ ವರ್ಡ್ ಆಫ್ ಗಾಡ್, ಥ್ರೂ ದ ನಾಲೆಜ್ ಆಫ್ ಗಾಡ್. ದೇವರ ವಾಕ್ಯದಲ್ಲಿ ದೇವರ ನಾಲೆಜ್ ಇದೆ, ದೇವರ ವಾಕ್ಯದಲ್ಲಿ ದೇವರ ಆಲೋಚನೆ ಇದೆ. ಆತನ ಆಲೋಚನೆಯನ್ನು ನಾವು ನಮ್ಮ ಆಲೋಚನೆಯಾಗಿ ತಗೊಳ್ಬೇಕು. ನಮ್ಮ ಆಲೋಚನೆಗೆ ಆತನನ್ನು ಎಳೆಯುವುದಲ್ಲ, ನನಗೆ ಹೀಗೆ ಆಗಬೇಕು ಸ್ವಾಮಿ, ಹೀಗೇನೇ ಮಾಡು. ನೋ, ದೇವರ ಚಿತ್ತ, ದೇವರ ಆಲೋಚನೆ ಅದು ದೇವರ ಚಿತ್ತಾನುಸಾರವಾಗಿದೆ, ದೇವರ ಚಿತ್ತವಾಗಿರ್ತದೆ. ದೇವರು ನಮಗೆ ನಮ್ಮ ನಾಳೆ ಎಲ್ಲ ಗೊತ್ತಿದ್ದು ರೈಟಾದ ಸಂಗತಿಗಳನ್ನು ಮಾಡ್ತಾನೆ, ರೈಟಾಗಿ ನಮ್ಮ ವಿಷಯವಾಗಿ ಥಿಂಕ್ ಮಾಡ್ತಾನೆ. ನಮಗೆ ನಮ್ಮ ನಾಳೆ ಗೊತ್ತಿಲ್ಲ, ದೇವರಿಗೆ ಗೊತ್ತಿದೆ. ಅದಕ್ಕೆ ರೈಟಾದ ಸಂಗತಿಗಳನ್ನು ರೈಟಾದ ಟೈಮಲ್ಲಿ ನಮ್ಮಲ್ಲಿ ನೆರವೇರಿಸ್ತಾನೆ. ಅದಕ್ಕೆ ದೇವರ ವಾಗ್ದಾನಗಳನ್ನು ನಂಬಿ ಅದರ ಫಲವನ್ನು ಅನುಭವಿಸಬೇಕಾದರೆ ನಮಗೆ ತಾಳ್ಮೆ ಬೇಕು, ಅವಸರ ಅಲ್ಲ. ಕರ್ತನ ಸಮ್ಮುಖದಲ್ಲಿ ತಾಳ್ಮೆಯಿಂದ ಕಾಯುತ್ತಿರುವಾಗ ದೇವರ ಆಲೋಚನೆಗಳನ್ನು ನಾವು ನಮ್ಮ ಆಲೋಚನೆಯಾಗಿ ತಾಳ್ಮೆಯಿಂದ ಕಾಯುವಾಗ ಆತನ ಆಲೋಚನೆ ನಮ್ಮ ಜೀವಿತದಲ್ಲಿ ನೆರವೇರುತ್ತದೆ. ಅದು ಸೂಪರ್ ನ್ಯಾಚುರಲ್ ಆಗಿರುತ್ತೆ, ಅಲೌಕಿಕವಾದ ರೀತಿಯಲ್ಲಿರುತ್ತದೆ. ಒಂದು ಕೊರತೆ ಇರುವುದಿಲ್ಲ, ಒಂದು ಸಮಸ್ಯೆ ಇರುವುದಿಲ್ಲ. ಬ್ರೈಟ್ ಫ್ಯೂಚರಲ್ಲಿ ನಾವು ನಡೆಯುತ್ತೇವೆ. ಅದಕ್ಕೆ ನನ್ನ ಪ್ರಿಯ ದೇವಜನರೇ, ಸೇವೆ ಆಗಿರ್ಬೋದು, ನಿಮಗೆ ಯಾರು ಏನೇ ಹೇಳ್ಬೋದು, ಅವನು ಸ್ವಂತ ಬುದ್ಧಿಯಲ್ಲಿ ಹೋದ. ನನಗೆ ಹೇಳಿದ್ದಾರೆ ತುಂಬ ಮಂದಿ, ಐ ಡೋಂಟ್ ಕೇರ್, ನಾನು ಅದನ್ನು ಕೇರ್ ಮಾಡೋದಿಲ್ಲ. ಯಾಕೆ? ನನಗೆ ನನ್ನ ದೇವರು ಯಾರಂತ ಗೊತ್ತುಂಟು. ನನಗೆ ನನ್ನ ದೇವರು ನನ್ನ ಸೇವೆಯ ವಿಷಯವಾಗಿ, ನನ್ನ ಜೀವಿತದ ವಿಷಯವಾಗಿ ಏನು ಮಾಡ್ತಾರೆ, ಏನು ಮಾತನಾಡಿದ್ದಾರೆ ಅಂತ ಗೊತ್ತು. ಅದೇ ನೆರವೇರುತ್ತದೆ. ಯಾರ ಶಾಪ ನಮ್ಮಲ್ಲಿ ನೆರವೇರುವುದಿಲ್ಲ, ಯಾರ ರಾಂಗ್ ಆಲೋಚನೆಗಳು ನಮ್ಮಲ್ಲಿ ಪರಿವರ್ತನೆಗೊಳ್ಳುವುದಿಲ್ಲ, ಯಾರ ಕಂಪ್ಲೇಂಟ್, ಯಾರ ಪ್ರಾಬ್ಲಮ್, ನಮ್ಮ ಹಿಂದಿನಿಂದ ಯಾರು ಏನು ಮಾತನಾಡಿದರು ಅದು ನೆರವೇರುವುದಿಲ್ಲ. ನಮ್ಮ ತಂದೆಯಾದ ದೇವರು ನಮ್ಮ ವಿಷಯದಲ್ಲಿ ಏನು ಆಲೋಚನೆ ಮಾಡಿದ್ದಾರೆ, ನಮ್ಮ ತಂದೆಯಾದ ದೇವರು ನಮ್ಮ ವಿಷಯದಲ್ಲಿ ಮುಂದೆ ಏನಾಗಬೇಕೆಂಬುದಾಗಿ ಬಯಸಿದ್ದಾನೆ, ಅದೇ ನೆರವೇರುತ್ತದೆ. ನಾವು ಆತನ ಚಿತ್ತಕ್ಕೆ ಪೂರ್ಣವಾಗಿ ಒಪ್ಪಿಸಿಕೊಟ್ರೆ, ನಾವು ಚಿತ್ತಕ್ಕೆ ಒಪ್ಪಿಸಿಕೊಡುವುದಂದರೆ ಯೇಸು ಇರುವ ದೋಣಿಯಲ್ಲಿ ನಾವು ಕೂತ್ಕೊಳ್ಳುವುದು. ದೇವರ ಚಿತ್ತಕ್ಕೆ, ದೇವರ ಇಷ್ಟಕ್ಕೆ, ದೇವರ ಆಲೋಚನೆಗೆ ನಾವು ಒಪ್ಪಿಸಿಕೊಡುವುದಂದರೆ ಯೇಸು ಯಾವ ದೋಣಿಯಲ್ಲಿದ್ದಾನೆ ಆ ದೋಣಿಯಲ್ಲಿ ಹೋಗಿ ನಾವು ಕೂತ್ಕೊಳ್ಳುವುದು. ಈಗ ಆ ದೋಣಿ ಎಲ್ಲಿಗೆ ಹೋಗ್ತದೆ, ಅಲ್ಲಿಗೆ ಆತನು ಎಲ್ಲಿಗೆ ಹೋಗ್ತಾನೆ. ಯೇಸು ಎಲ್ಲಿಗೆ ಹೋಗಲಿಕ್ಕೆ ಬಯಸಿದ ಅಲ್ಲಿಗೆ ದೋಣಿ ಹೋಗುತ್ತೆ. ಯೇಸು ಎಲ್ಲಿಗೆ ಹೋಗ್ತಾನೆ ಅಲ್ಲಿ ನಾವು ಹೋಗ್ತೇವೆ. ಇಷ್ಟೇ. ನಮ್ಮನ್ನು ನಿಮ್ಮನ್ನು ಒಬ್ಬ ವ್ಯಕ್ತಿಗೆ ಅಲುಗಾಡಿಸಲಿಕ್ಕೆ ಆಗುವುದಿಲ್ಲ. ಮತ್ತು ನಮಗೆ ವಿರುದ್ಧವಾಗಿ ಹೇಳಲ್ಪಟ್ಟಿರುವ ಸುಳ್ಳುಗಳು ಅದು ನಿಲ್ಲುವುದೇ ಇಲ್ಲ. ಒಂದು ಸುಳ್ಳು ಕೂಡ ನಿಲ್ಲುವುದಿಲ್ಲ ಪ್ರಿಯರೇ. ಡೋಂಟ್ ವರಿ, ಗಾಡ್ ಇಸ್ ಕ್ರೈಸ್ಟ್ ಇನ್ ಯು ಹೋಪ್ ಆಫ್ ಗ್ಲೋರಿ. ನಿಮ್ಮನ್ನು ಯಾರು ಇಳಿಸಿದ್ರು, ಯಾರು ಏರಿಸಿದ್ರು, ಅದರಲ್ಲಿ ಯಾವ ಫರಕ್ ಆಗುವುದಿಲ್ಲ.
ದೇವರು ನಿಲ್ಲಿಸಿದಾನ, ಅದನ್ನು ಯಾರಿಗೆ ಅಲುಗಾಡಿಸ್ಲಿಕ್ಕೆ ಆಗುವುದಿಲ್ಲ. ದೇವರು ನಿಮಗೆ ಒಂದು ಪೊಸಿಷನ್ ಕೊಟ್ಟನ, ಅದನ್ನು ಅಲುಗಾಡಿಸ್ಲಿಕ್ಕೆ ಯಾರಿಗೆ ಆಗುವುದಿಲ್ಲ. ದೇವರು ನಿಮಗೆ ಶ್ರೀಮಂತಿಕೆಯನ್ನು ಕೊಟ್ಟನ, ಅದನ್ನು ಯಾರಿಗೆ ಅಲುಗಾಡಿಸ್ಲಿಕ್ಕೆ ಆಗುವುದಿಲ್ಲ. ದೇವರು ನಿಮಗೆ ವರ್ಡ್ ಕೊಟ್ಟಿದ್ದಾನ, ಒಬ್ಬನಿಗೆ ಹೇಳಿಲಿಕ್ಕೆ ಆಗುವುದಿಲ್ಲ. ದೇವರು ನಿಮಗೆ ಒಳ್ಳೆ ಆಲೋಚನೆ ಕೊಟ್ಟಿದ್ದಾನ, ಯಾರಿಗೂ ಕರೆಸಿದುಕೊಳ್ಳಲಿಕ್ಕೆ ಆಗುವುದಿಲ್ಲ. ದೇವರು ನಿಮಗೆ ಅಭಿಷೇಕ ಕೊಟ್ಟಿದ್ದಾನ, ಪವಿತ್ರಾತ್ಮನ ಇಟ್ಟಿದ್ದಾನ, ಒಬ್ಬನಿಗೂ ಕೂಡ ಅದನ್ನು ಚಡಪಡಿಸಲಿಕ್ಕೆ ಆಗುವುದೇ ಇಲ್ಲ. ಅದು ನಿನಗೂ ಮತ್ತು ದೇವರಿಗೂ ಬಿಟ್ಟಂಥದ್ದು. ಡೋಂಟ್ ವರಿ, ದ ಕ್ರೈಸ್ಟ್ ಇನ್ ಯು ಹೋಪ್ ಆಫ್ ಗ್ಲೋರಿ. ದೇವರ ವಾಗ್ದಾನ ನಿಮಗೆ ಇದೆ, ದೇವರ ವಾಕ್ಯ ನಿಮ್ಮಲ್ಲಿದೆ, ಕರ್ತನಾದ ಯೇಸು ನಿಮ್ಮೊಳಗಿದ್ದಾನೆ, ಪವಿತ್ರಾತ್ಮನು ನಿಮ್ಮೊಳಗಿದ್ದಾನೆ, ದೇವರ ಅಭಿಷೇಕ ನಿಮ್ಮೊಳಗಿದೆ, ದೇವರ ವಾಕ್ಯ ನಿಮಗೆ ಕೊಡಲ್ಪಟ್ಟಿದೆ. ಕಮಾನ್, ಎಂಜಾಯ್ ಇಟ್. ಅದನ್ನು ಆನಂದಿಸಿರಿ, ಅನುಭವಿಸಿರಿ ಮತ್ತು ಕ್ರಿಸ್ತನಿಗಾಗಿ ಪ್ರಭಾವಶಾಲಿಗಳಾಗಿ ಪ್ರಜ್ವಲಿಸಿರಿ. ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ನಿಮ್ಮ ಫೋಕಸ್ ಯಾವ ಮನುಷ್ಯರ ಮೇಲೆಲ್ಲ, ಮೊದಲು ನಿಮ್ಮ ಫೋಕಸ್, ನನ್ನ ಮತ್ತು ನಿಮ್ಮ ಫೋಕಸ್ ನಮ್ಮ ತಂದೆಯಾದ ದೇವರ ಮೇಲೆ, ಕರ್ತನಾದ ಯೇಸುವಿನ ಮೇಲೆ, ಸಭೆಗೆ ಶಿರಸ್ಸು ಯೇಸು. ಆ ಶಿರಸ್ಸಿನ ಮೇಲೆ ಫೋಕಸ್ ಇರುವುದು, ಬೇರೆ ಯಾವ ಅಂಗಗಳ ಮೇಲೆ ಅಲ್ಲ. ನನ್ನ ಪ್ರಿಯ ದೇವಜನರೇ, ಸಮಯ ಮುಗಿತು. ನೆಕ್ಸ್ಟ್ ನಾನು ಇದನ್ನು ಕಂಟಿನ್ಯೂ ಮಾಡುತ್ತೇನೆ. ನೆಕ್ಸ್ಟ್ ಎಲ್ಲ ತುಂಬ ಮಾತಾಡಲಿಕ್ಕಿದೆ ಆಲೋಚನೆ ಬಗ್ಗೆ, ಅದನ್ನು ಮಾಡ್ತೇನೆ. ಸೊ ಯು ಆರ್ ಬ್ಲೆಸ್ಡ್. ನಾನು ಆಲ್ರೆಡಿ ಪ್ರಾರ್ಥನೆ ಮಾಡಿದ್ದೇನೆ. ಕರ್ತನ ಆಲೋಚನೆಗೆ ನಿಮ್ಮನ್ನು ಒಪ್ಪಿಸಿಕೊಡಿ. ಕರ್ತನ ಆಲೋಚನೆ ನಿಮ್ಮ ಆಲೋಚನೆಯನ್ನಾಗಿ ಮಾಡಿ, ನೀವೆಂದಿಗೂ ಸಫಲರಾಗ್ತೀರಿ. ಯು ಆರ್ ಬ್ಲೆಸ್ಡ್. ಗಾಡ್ ಬ್ಲೆಸ್ ಯು. ಆಮೆನ್.